ನಮಸ್ಕಾರ. ನಿಮ್ಗೆ ಗೊತ್ತಾ, ನಮ್ಮ ಅಡುಗೆ ಮನೆಯಲ್ಲಿರೋ ಒಂದು ಸಾದಾ ಪದಾರ್ಥ ನಿಮ್ಮ ಕೂದ್ಲಿಗೆ ಎಷ್ಟು ಒಳ್ಳೇದು ಮಾಡ್ಬೋದು ಅಂತ? ಹೌದು, ನಾವು ಮಾತಾಡ್ತಿರೋದು ಜೀರಿಗೆ ಬಗ್ಗೆ. ಬನ್ನಿ, ಇದರ ಸೀಕ್ರೆಟ್ಸ್ ಏನು, ಕೂದಲಿನ ಆರೈಕೆಗೆ ಇದನ್ನ ಹೇಗೆಲ್ಲ ಬಳಸಬಹುದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಕೂದಲಿನ ಸಮಸ್ಯೆಗಳು ಅಂದ್ರೆ ಡ್ಯಾಂಡ್ರಫ್, ಹೇರ್ ಫಾಲ್ ಅಥವಾ ಡ್ರೈ ಹೇರ್, ಇದಕ್ಕೆಲ್ಲ ಪರಿಹಾರ ಅಂತ ನಾವು ಎಲ್ಲೆಲ್ಲೋ ಹುಡುಕ್ತಿರ್ತೀವಿ ಅಲ್ವಾ? ಆದ್ರೆ ಅದರ ಉತ್ತರ ನಮ್ಮ ಕಿಚನ್ನಲ್ಲೇ ಇರಬಹುದು. ನಿಜಕ್ಕೂ ಈ ಪುಟ್ಟ ಜೀರಿಗೆ ಕಾಳುಗಳಲ್ಲಿ ಅಡಗಿರೋ ಶಕ್ತಿ ಇದೆಯಲ್ಲ, ಅದು ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ನಾವು ಮಾತಾಡ್ತಿರೋದು ಬೇರೆ ಯಾವುದರ ಬಗ್ಗೆನೂ ಅಲ್ಲ, ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿರೋ ಜೀರಿಗೆ ಬಗ್ಗೆ. ಇದು ಬರೀ ಅಡಿಗೆಗೆ ಟೇಸ್ಟ್ ಕೊಡೋದು ಮಾತ್ರ ಅಲ್ಲ, ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ನಮ್ಮ ಕೂದಲು ಮತ್ತೆ ಸ್ಕ್ಯಾಲ್ಪ್ ಆರೋಗ್ಯಕ್ಕೂ ಅಷ್ಟೇ ಅದ್ಭುತ. ಹಾಗಾದ್ರೆ ಈ ಜೀರಿಗೆನ ನಮ್ಮ ಹೇರ್ ಕೇರ್ ರೂಟೀನಲ್ಲಿ ಹೇಗೆಲ್ಲ ಬಳಸ್ಬೋದು? ಬನ್ನಿ, ಮೊದಲನೇ ಮೆಥಡ್ನಿಂದ ಶುರು ಮಾಡೋಣ. ಮೊದಲಿಗೆ, ತುಂಬಾ ಜನರಿಗೆ ತಲೆನೋವಾಗಿರೋ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಸಮಸ್ಯೆಗೆ ಈ ಜೀರಿಗೆನ ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಕೇವಲ 3 ಸಿಂಪಲ್ ಇಂಗ್ರೀಡಿಯೆಂಟ್ಸ್: ಜೀರಿಗೆ ಪುಡಿ, ನಿಂಬೆಹಣ್ಣಿನ ರಸ ಮತ್ತೆ ತೆಂಗಿನೆಣ್ಣೆ. ಪ್ರತಿಯೊಂದನ್ನು 1 ಚಮಚ ಅಂದ್ರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಸಾಕು. ಈ 3 ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಇದನ್ನ ನೇರವಾಗಿ ತಲೆಬುರುಡೆಗೆ ಅಂದ್ರೆ ಸ್ಕ್ಯಾಲ್ಪ್ಗೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ತಲೆ ತೊಳ್ಕೊಂಡ್ರೆ ಆಯ್ತು. ನೋಡಿದ್ರಲ್ಲ, ಎಷ್ಟೊಂದು ಸುಲಭ. ಈ ಸಿಂಪಲ್ ರೆಮಿಡಿಯಿಂದ ತಲೆ ಹೊಟ್ಟು ಹೋಗೋದು ಮಾತ್ರ ಅಲ್ಲ, ತಲೆ ಬುರುಡೆಯಲ್ಲಿ ಆಗೋ ತುರಿಕೆ ಕೂಡ ಕಡಿಮೆ ಆಗುತ್ತೆ. ಇದು ನಿಜಕ್ಕೂ ತುಂಬಾನೇ ಎಫೆಕ್ಟಿವ್ ಆಗಿರೋ ಮನೆ ಮದ್ದು. ಸರಿ, ಈಗ ಕೂದಲಿನ ಬೆಳವಣಿಗೆಗೆ ಜೀರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಇದಕ್ಕೂ ಕೂಡ ಒಂದು ಸಿಂಪಲ್ ಪೇಸ್ಟ್ ಮಾಡ್ಕೋಬಹುದು. ಕೂದಲಿನ ಗ್ರೋತ್ಗೆ ಸಪೋರ್ಟ್ ಮಾಡೋಕೆ ನಮ್ಗೆ ಮತ್ತೆ 3 ಪದಾರ್ಥಗಳು ಬೇಕು: ಜೀರಿಗೆ ಪುಡಿ, ಹಸಿ ಜೇನುತುಪ್ಪ, ಮತ್ತೆ ನಿಮ್ಗೆ ಇಷ್ಟ ಆಗೋ ಆಲಿವ್ ಎಣ್ಣೆ ಅಥವಾ ತೆಂಗಿನೆಣ್ಣೆ. ಇಲ್ಲೂ ಅಷ್ಟೇ, ಎಲ್ಲವನ್ನೂ 1 ಚಮಚ ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಈ ಪೇಸ್ಟ್ ಅನ್ನ ತಲೆ ಬುರುಡೆಗೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿ. ಹೀಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಕೂದಲಿನ ಬುಡಕ್ಕೆ ಶಕ್ತಿ ಸಿಗುತ್ತೆ. ಕೆಲವು ನಿಮಿಷ ಬಿಟ್ಟು ತೊಳೆದ್ರೆ ಸಾಕು. ಇದರಲ್ಲಿರೋ ಜೇನುತುಪ್ಪ ಇದೆಯಲ್ಲ, ಅದು ಕೂದಲಿಗೆ ಒಂದು ನ್ಯಾಚುರಲ್ ಆದ ಸಾಫ್ಟ್ನೆಸ್ ಮತ್ತೆ ಶೈನ್ ಕೊಡುತ್ತೆ. ಸರಿ, ಜೀರಿಗೆಯನ್ನ ಹೇರ್ ಕಂಡೀಷನರ್ ಆಗಿ ಕೂಡ ಬಳಸಬಹುದು ಅಂತ ನಿಮ್ಗೆ ಗೊತ್ತಾ? ಹೌದು, ಅದಕ್ಕೂ ಒಂದು ತುಂಬಾನೇ ಸುಲಭವಾದ ದಾರಿ ಇದೆ. 1 ಕಪ್ ಬಿಸಿ ನೀರಿಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಅದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಿ. ಆಮೇಲೆ ನೀರನ್ನ ಸೋಸ್ಕೊಂಡು ಶಾಂಪೂ ಎಲ್ಲ ಮಾಡಿ ಆದ್ಮೇಲೆ ಕೊನೆಯಲ್ಲಿ ಆ ಜೀರಿಗೆ ನೀರಿಂದ ಕೂದಲನ್ನ ಒಮ್ಮೆ ತೊಳ್ಕೊಡಿ. ಅಷ್ಟೇ. ಇದರ ರಿಸಲ್ಟ್ ಅಂತೂ ಅದ್ಭುತವಾಗಿರುತ್ತೆ. ಕೂದಲು ತುಂಬಾನೇ ಶೈನಿಂಗ್ ಆಗಿ, ಸಾಫ್ಟ್ ಆಗಿ, ಸ್ಮೂತ್ ಆಗಿ ಕಾಣುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ಲದೆ ಸಿಗುವಂದು ಬೆಸ್ಟ್ ಕಂಡೀಷನರ್ ಇದು. ಕೊನೆಯದಾಗಿ, ಸ್ಕ್ಯಾಲ್ಪ್ನಲ್ಲಿ ತುರಿಕೆ ಅಥವಾ ಇರಿಟೇಷನ್ ಏನಾದ್ರೂ ಇದ್ರೆ ಅದನ್ನ ಸರಿಪಡಿಸೋಕೆ ಜೀರಿಗೆನ ಹೇಗೆ ಬಳಸೋದು ಅಂತ ನೋಡೋಣ. ತಲೆಬೂರುಡೆ ತುರಿಕೆಗೆ ಈ 4 ಪದಾರ್ಥಗಳನ್ನ ಬಳಸಿ. ತಲಾ 1 ಟೀ ಸ್ಪೂನ್ ಜೀರಿಗೆ ಪುಡಿ, ತೆಂಗಿನ ಪುಡಿ, ತೆಂಗಿನೆಣ್ಣೆ ಮತ್ತೆ ಟೀ ಟ್ರೀ ಆಯಿಲ್. ಈ ಟೀ ಟ್ರೀ ಆಯಿಲ್ ಇದೆಯಲ್ಲ, ಇದು ಸ್ಕ್ಯಾಲ್ಪ್ ಅನ್ನ ಕೂಲ್ ಮಾಡಿ ತುರಿಕೆಯನ್ನ ಕಡಿಮೆ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಬುರುಡೆಗೆ ಹಚ್ಚಿ ಮಸಾಜ್ ಮಾಡಿ. ಇದನ್ನ ಸುಮಾರು 40ರಿಂದ 50 ನಿಮಿಷ, ಅಂದ್ರೆ ಅದು ಚೆನ್ನಾಗಿ ಒಣಗುವರೆಗೂ ಬಿಡಬೇಕು. ಆಮೇಲೆ ಮಾಮೂಲಿಯಾಗಿ ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿ. ಆದ್ರೆ ಈಗ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಈ ಎಲ್ಲಾ ಮನೆ ಮದ್ದುಗಳು ಹೊರಗಿನಿಂದ ಆರೈಕೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ತುಂಬಾ ಜಾಸ್ತಿ ಕೂದಲು ಉದುರುತ್ತಿದ್ರೆ ಅದರ ಮೂಲ ಕಾರಣ ಬೇರೆನೇ ಇರಬಹುದು. ನೋಡಿ, ವಿಟಮಿನ್ D3 ಅಥವಾ ಐರನ್ ಕಂಟೆಂಟ್ ಕಡಿಮೆ ಇದ್ರೆ, ಅಥವಾ ಥೈರಾಯ್ಡ್ ಮತ್ತು PCOS ತರಹದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಕೂದಲು ಜಾಸ್ತಿ ಉದುರುತ್ತೆ. ಇಂಥ ಸಂದರ್ಭಗಳಲ್ಲಿ ಬರೀ ಹೊರಗಿನಿಂದ ಹಚ್ಚೋ ಈ ರೆಮಿಡಿಗಳು ಮಾತ್ರ ಸಾಕಾಗಲ್ಲ. ಹೌದು, ಇದನ್ನೇ ಖಂಡಿತ ನೆನಪಲ್ಲಿಡ್ಬೇಕು. ದೇಹದ ಒಳಗಡೆ ಪೋಷಕಾಂಶಗಳ ಕೊರತೆಯಿಂದ ಕೂದಲು ಉದುರ್ತಿದ್ರೆ ಬರೀ ಜೀರಿಗೆ ಹಚ್ಕೊಂಡ್ರೆ ಸಾಲದು. ಮೊದಲು ಆ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೋಬೇಕು. ಈ ಮನೆ ಮದ್ದುಗಳು ಕೂದಲಿನ ಆರೋಗ್ಯವನ್ನ ಚೆನ್ನಾಗಿಡೋಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಇದ್ಯಾವುದೂ ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಅಂತೂ ಅಲ್ಲ. ಜೀರಿಗೆ ಇರೋ ಈ ಅದ್ಭುತ ಗುಣಗಳನ್ನ ನೋಡಿದ್ಮೇಲೆ ನಮ್ಮ ಅಡುಗೆ ಮನೆಯಲ್ಲೇ ಇನ್ನೂ ಎಷ್ಟೊಂದು ನ್ಯಾಚುರಲ್ ಬ್ಯೂಟಿ ಸೀಕ್ರೆಟ್ಸ್ ಅಡಗಿರ್ಬೋದು ಅನ್ನೋ ಕುತೂಹಲ ಬರುತ್ತೆ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.